ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಕಾಮಿಗಳು ವಿವಾದದ ಕಿಡಿ ಹೊತ್ತಿಸಿದ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ್ ಅವರು ಈ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಕಾಮಿಗಳು ವಿವಾದದ ಕಿಡಿ ಹೊತ್ತಿಸಿದ ಪುರುಷೋತ್ತಮ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ್ ಅವರು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಪುರುಷೋತ್ತಮ್ ಅವರ ಹೇಳಿಕೆಯ ಆಡಿಯೋ ವೈರಲ್ ಆಗಿದೆ. ರಂಗಭೂಮಿ ಎದುರಿನಿಂದ ಕಾಣುವುದಕ್ಕಿಂತ ವಿಭಿನ್ನವಾಗಿದೆ. ಶ್ರೀವೇಷದ ಕಲಾವಿದರಿಗೆ ಸಲಿಂಗ ಕಾಮಕ್ಕೆ ಒತ್ತಡ ಇರುತ್ತೆ. ಸಲಿಂಗ ಕಾಮಕ್ಕೆ ನಿರಾಕರಿಸಿದ್ರೆ ಪದ್ಯವೇ ಕೊಡ್ತಾ ಇರಲಿಲ್ಲ. ಕಲಾವಿದರಿಗೆ ಭಾಗವತರು ಪದ್ಯವನ್ನೇ ಕೊಡ್ತಾ ಇರಲಿಲ್ಲ. ಕಲಾವಿದರು ಕಾಮಕ್ಕೆ ಒಪ್ಪದಿದ್ರೆ ಮೇಳವೇ ಸಿಗ್ತಿರ್ಲಿಲ್ಲ ಅಂತ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಕಾಮಿಗಳು ವಿವಾದದ ಕಿಡಿ ಹೊತ್ತಿಸಿದ ಪುರುಷೋತ್ತಮ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಪುರುಷೋತ್ತಮ್ ಅವರು ಈ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಹೇಳಿಕೆಯ ಆಡಿಯೋ ಬಹಳ ವೈರಲ್ ಕೂಡ ಆಗಿದೆ. ಇನ್ನು ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು, ಅಲ್ಲಿ ಅಂತಹ ಅನಿವಾರ್ಯತೆ ಇತ್ತು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಶ್ರೀವೇಷದ ಕಲಾವಿದ ಏನಾದರೂ ಸಲಿಂಗ ಕಾಮವನ್ನು ನಿರಾಕರಿಸಿದ್ರೆ ಭಾಗವತರು ಮರು ದಿವಸ ಅವರಿಗೆ ಪದ್ಯವನ್ನೇ ಕೊಡ್ತಿರ್ಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇನ್ನು ವೇದಿಕೆಯ ಮೇಲೆ ಅವನ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲಾಗುತ್ತೆ. ಮೇಳದಲ್ಲಿ ಅವಕಾಶ ಇಲ್ಲದೆ ಹೋದರೆ ಬದುಕೆ ಇಲ್ಲವೆಂಬ ಒತ್ತಡದಲ್ಲಿ ಕಲಾವಿದರು ಇರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸತ್ಯವನ್ನ ಹೇಳಲು ಹಿಂಜರಿಬಾರದು. ಕಲಾವಿದರು ಮೇಳಕ್ಕೆಂದು 6-8 ತಿಂಗಳು ತಿರುಗಾಟದಲ್ಲೇ ಇದರಿಂದ ಅವರಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ಅಲ್ಲಿನ ಶ್ರೀ ವೇಷಧಾರಿಗಳು ಒತ್ತಡದಲ್ಲಿರ್ತಾ ಇದ್ರು. ಅವರ ಮೇಲೆ ಇತರರಿಗೆ ಮೋಹ ಇಡ್ತಾ ಇತ್ತು ಅಂತ ಅವರು ಹೇಳಿದ್ದಾರೆ. ಇನ್ನು ಆಗೆಲ್ಲ ಕಲಾವಿದ ಮೇಳಕ್ಕೆ ಅಂತ ಹೋಗಿ ವಾಪಸ್ ಆದಾಗ ಹಲವರಿಗೆ ಮನೆಯೇ ಇರ್ತಾ ಇರಲಿಲ್ವಂತೆ. ಅಂತಹ ದುರಂತ ಕಾವ್ಯಗಳು ಅವರ ಬದುಕನ್ನಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ಅವನ್ನ ಗ್ರಹಿಸುವ ಶಕ್ತಿ ಸಮಾಜಕ್ಕೆ ಇಲ್ಲವಾಗಿದೆ. ಹಾಡಿನ ಚಪ್ಪಾಳೆಯಷ್ಟೇ ಮುಖ್ಯವಾಗಬಾರ್ದು, ಅವರ ಬದುಕಿನ ಬಿಕ್ಕಟ್ಟಿನ ಕಾವ್ಯಕ್ಕೆ ಅಕ್ಷರಸ್ಥರು ವಿದ್ವಾಂಸರು ದನಿಯಾಗಬೇಕು ಅಂತ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಇವರ ಹೇಳಿಕೆ ವಿವಾದವನ್ನ ಹುಟ್ಟಿಸ್ತಾ ಇದೆ. ಇನ್ನು ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಹೇಳಿದ್ದಾರೆ. ಅಲ್ಲಿ ಅಂತಹ ಅನಿವಾರ್ಯತೆ ಇರುತ್ತೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಏನಾದರೂ ಒಂದು ವೇಳೆ ನಿರಾಕರಿಸಿದ್ರೆ ನೆಕ್ಸ್ಟ್ ಅವರಿಗೆ ಪದ್ಯವನ್ನೇ ಕೊಡ್ತಾ ಇರಲಿಲ್ಲ. ಕಲಾವಿದರಿಗೆ ಅದೇ ಬದುಕು, ಅಂಥದ್ರಲ್ಲಿ ಅವರಿಗೆ ಪದ್ಯವನ್ನೇ ಕೊಡ್ತಾ ಇರಲಿಲ್ಲ ಎಂಬ ಆರೋಪವನ್ನು ಸದ್ಯಕ್ಕೆ ಮಾಡಿದ್ದಾರೆ. ಸದ್ಯಕ್ಕೆ ಇವರ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ರಂಗಭೂಮಿ ಎದುರಿನಿಂದ ಕಾಣುವುದಕ್ಕಿಂತ ವಿಭಿನ್ನವಾಗಿದೆ. ರಂಗಭೂಮಿಯನ್ನು ನಾವು ಏನು ನೋಡ್ತೀವಿ ಅದಕ್ಕಿಂತ ವಿಭಿನ್ನವಾಗಿದೆ. ನೀವು ತೆರೆ ಮೇಲೆ ನೋಡುವ ರಂಗಭೂಮಿಯೇ ಬೇರೆ, ಅದರ ಹಿಂದೆ ನಡೆಯುವಂತಹ ಕಸರತ್ತುಗಳಾಗಿರಬಹುದು, ಕೆಲವೊಂದಿಷ್ಟು ಶೋಷಣೆಗಳಾಗಿರಬಹುದು, ಅದೆಲ್ಲವೂ ಕೂಡ ಬೇರೆ ಎಂಬ ಹೇಳಿಕೆಯನ್ನು ಸದ್ಯಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಲಿಂಗ ಕಾಮಕ್ಕೆ ಏನಾರು ನಿರಾಕರಿಸಿದ್ರೆ ಪದ್ಯವೇ ಕೊಡ್ತಾ ಇರಲಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಸದ್ಯಕ್ಕೆ ಅವರು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕಂತೂ ವಿವಾದದ ಕಿಡಿಯನ್ನು ಹೊತ್ತಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಶ್ರೀ ಪಾತ್ರಧಾರಿಗಳ ಮೇಲೆ ಇತರರಿಗೆ ಮೋಹ ಇರ್ತಾ ಇತ್ತು ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಪಾಲು ಏನು ಜನರಿರ್ತಾರೆ, ಯಕ್ಷಗಾನ ಕಲಾವಿದರು ಸಲಿಂಗಿಗಳಾಗಿರ್ತಾರೆ. ಶ್ರೀ ಪಾತ್ರಧಾರಿಗಳ ಮೇಲೆ ಇತರರಿಗೆ ಮೋಹ ಕೂಡ ಇರುತ್ತೆ ಅಂತ ಸದ್ಯಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಹೇಳಿರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಮೈಸೂರು ವಿವಿ ಮಾನಸ ಗಂಗೋತ್ರಿ ಪ್ರಸಾರಂಗದಲ್ಲಿ ಮಂಗಳವಾರ ನಡೆದಂತಹ ಧರೆಗೆ ದೊಡ್ಡವರ ಕಾವ್ಯದ 7 ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದಂತಹ ಅವರು, ಯಕ್ಷಗಾನ ಕಲಾವಿದರು ಮೇಳಕ್ಕೆಂದು ಲಾರಿ ಏರು ಹೊರಟ್ರೆ 6-7 ತಿಂಗಳು ತಿರುಗಾಟದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಕೇಳಿ. ತಿಳಿದವರಿದ್ದೀರಿ, ಹೇಳಬಾರ್ದು ನಾನು, ಆದರೂ ಹೇಳ್ತೀನಿ. ಯಾಕಂದ್ರೆ ಇವೆಲ್ಲ ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರ್ದು. ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ. 6 ತಿಂಗಳು ಅವ್ರಿಗೆ ಹೆಂಡತಿಲ್ಲ, ಅವರು ಸುರುಗಾಟ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಈಗ ನಾವು ಏನು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ, ಅದಾಗಿ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋನೆ,
ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದೆ. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇಲಿ ಇದ್ದಾಗ ಬಂದು ರಂಗದ ಮೇಲೆ ಕುಣಿದ್ರೆ ಏನ್ ಚಂದ, ನಮ್ಮ ಲೈನೇ ಲೈನ್ ಅದಕ್ಕೆ. ಆಮೇಲೆ ಅವರೆಲ್ಲ ನಾವೆಲ್ಲ ಅದು ಬೇರೆ. ಬಟ್ ನಮ್ಮ ಫಸ್ಟ್ ಕ್ರಶ್ಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾರೆ ವೇಷದಲ್ಲಿ. ಅವ್ರ ಮೇಲೆ ಕಣ್ಣು ನೋಡಿ. ಇದು ಕಲಾವಿದರ ನಡುವೆ ಒಂದು ಸಂಬಂಧ, ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು. ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಪದ್ಯ ಕೊಡುದಿಲ್ಲ. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ. ಸಾಕು ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಸೊ ಅನ್ನ, ಕಲೆ, ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ, ಇವೆಲ್ಲ ವಿದ್ವಾಂಸರು, ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ, ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ. ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಸಂತೋಷ ಕೊಟ್ಟ ಕೃತಿ ಇದು. ಇದರಲ್ಲಿ 7 ಜನ ಮಂಟಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕಥನ. ಇದನ್ನು ಮೈಸೂರು ವಿವಿ ಮಾನಸ ಗಂಗೋತ್ರಿ ಪ್ರಸಾರಾಂಗದಲ್ಲಿ ಮಂಗಳವಾರ ನಡೆದಂತಹ ಧರೆಗೆ ದೊಡ್ಡವರ ಕಾವ್ಯಗಳು, ಕಾವ್ಯದ 7 ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿಗಳನ್ನು ಬಿಡುಗಡೆ ಮಾಡಿ ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಯಕ್ಷಗಾನ ಕಲಾವಿದರು ಮೇಲಕ್ಕೆ ಅಂತ ಲಾರಿ ಏರಿ ಹೊರಟ್ರೆ 6-7 ತಿಂಗಳು ತಿರುಗಾಟದಲ್ಲಿರ್ತಾರೆ. ಅವರಲ್ಲಿನ ಕಾಮಭಾವನೆ ಸಲಿಂಗಕ್ಕೆ ದುಡ್ತಾ ಇತ್ತು, ಅಲ್ಲಿ ಅಂತಹ ಅನಿವಾರ್ಯತೆ ಕೂಡ ಇರ್ತಾ ಇತ್ತು ಅಂತ ಹೇಳಿದ್ದಾರೆ.